ಬೆಂಗಳೂರಿನ ಕೆಆರ್ಪುರ ಕ್ಷೇತ್ರದಾದ್ಯಂತ ಸ್ಥಾಪಿಸಲಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳು ಇದೀಗ ಸಂಪೂರ್ಣ ನಿರ್ವಹಣೆ ಇಲ್ಲದೆ ಹಾಳಾಗ್ತಾ ಇದೆ. ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಈ ಘಟನೆಗಳ ದುರಸ್ತಿ ಹಾಗೂ ಸ್ವಚ್ಛತೆಯನ್ನ ಖಾತ್ರಿಪಡಿಸಬೇಕೆಂದು ಒತ್ತಾಯಿಸಿ ಕೆಆರ್ಪುರ ಜೆಡಿಎಸ್ ಘಟಕದ ಅಧ್ಯಕ್ಷ ಎಲ್ ಲಕ್ಷ್ಮಣ್ ಅವರು ಜಿಬಿಎ ಜಂಟಿ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ರು. ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ಎಲ್ ಲಕ್ಷ್ಮಣ್, ಕ್ಷೇತ್ರದಲ್ಲಿರೋ ನೀರಿನ ಘಟಕಗಳು ನಿರ್ವಹಣೆ ಇಲ್ಲದೆ ಅಶುಚಿಯಾಗಿದೆ. ಇನ್ನು ಅಧಿಕಾರಿಗಳು ಟೆಂಡರ್ ಪ್ರಕ್ರಿಯೆಗಳ ಬಗ್ಗೆ ಯಾವುದೇ ನಿಗಾ ವಹಿಸ್ತಾ ಇಲ್ಲ. ಸಮಯ ಮುಗಿದಿದ್ರೂ ಕೂಡ ಟೆಂಡರ್ಗಳ ಬಗ್ಗೆ ಕೂಡಲೇ ಪರಿಶೀಲನೆ ನಡೆಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಸಾರ್ವಜನಿಕರು ಕಲುಷಿತ ನೀರು ಸೇವಿಸಿ ರೋಗಗಳಿಗೆ ತುತ್ತಾಗುವ ಅಪಾಯವಿದೆ ಎಂದು ಎಚ್ಚರಿಸಿದರು. ಅವಧಿ ಮುಗಿದಿರುವ ಟೆಂಡರ್ಗಳ ಗುತ್ತಿಗೆದಾರರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು. ಇನ್ನು ಸಾರ್ವಜನಿಕರ ಆರೋಗ್ಯ ಹಿತದೃಷ್ಟಿಯಿಂದ ನೀರಿನ ಘಟಕಗಳ ಸುತ್ತಮುತ್ತಲೂ ಸ್ವಚ್ಛತೆಯನ್ನ ಕಡ್ಡಾಯಗೊಳಿಸಬೇಕು. ಲಕ್ಷ್ಮಣ್ ಮಾತಾಡ್ತಾ ಇದ್ದೀನಿ, ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು. ಇವತ್ತಿನ ದಿನ ನಾವು ನಮ್ಮ ಜಿಬಿಎ ಕಚೇರಿ ಮುಂದೆ ಇವತ್ತಿನ ದಿನ ಒಂದು ದೂರನ್ನ ಕೊಟ್ಟಿದ್ದೀವಿ. ಈ ದೂರಿನ ಸಾರಾಂಶ ಅನ್ನೋದಾದ್ರೆ, ಕೆಆರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಇವತ್ತಿನ ದಿನ ಶುದ್ಧ ಕುಡಿಯುವ ನೀರಿನ ಘಟಕಗಳು ಏನಿದೆ ಅದರಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರನ ಇವತ್ತಿನ ದಿನ ನಾವು ಕ್ಷೇತ್ರದ ಜನತೆ ಮುಂದೆ ಹಾಗೂ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅಂತಕ್ಕಂಥ ಒಂದು ಕೆಲಸ ಮಾಡಿದೀವಿ. ಇದರ ವಾಸ್ತವಾಂಶನ ನಾವು ಗಮನಿಸೋದಾದ್ರೆ, ಸುಮಾರು ಕಾರ್ಪೊರೇಟರ್ ಟರ್ಮ್ ನಲ್ಲಿ ನಡೆದಂತಕ್ಕಂಥ ಟೆಂಡರ್ಗಳು ಯಾವುದನ್ನು ಸಮೇತ ಪಾರದರ್ಶಕತೆಯಿಂದ ಇವತ್ತಿಗೆ ಕೂಡಿಲ್ಲ. ಟೆಂಡರ್ಗಳು ಯಾರಿಗಾಗಿದೆ, ಎಷ್ಟು ವರ್ಷಕ್ಕಾಗಿದೆ, ಇವತ್ತು ಟೆಂಡರ್ಗಳಾಗದೇ ಇರತಕ್ಕಂಥ ವ್ಯಕ್ತಿಗಳು ಇವತ್ತಿನ ದಿನ ಅದನ್ನ ನಡೆಸ್ತಾ ಇರ್ತಾರೆ ಅಂತಕ್ಕಂಥದ್ದನ್ನ ಮೊದಲನೇದಾಗಿ ಅಧಿಕಾರಿಗಳು ಪರಿಶೀಲನೆ ಮಾಡ್ಬೇಕಾಗ್ತದೆ. ಯಾರಿಗೋ ಟೆಂಡರ್ ಆಗಿರುತ್ತೆ, ಎಷ್ಟು ವರ್ಷಕ್ಕೆ ಟೆಂಡರ್ ಆಗಿದೆಯೋ ಅವರು ತಾತ ಮುತ್ತಾತನ ಆಸ್ತಿ ಅನ್ನೋ ರೀತಿನಲ್ಲಿ ಅವರೇ ನಿರಂತರವಾಗಿ 15 ವರ್ಷಗಳಾಗ್ತಾ ಇದ್ರು ಸಮೇತ ಅವರೇ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಮೊದಲನೆಯ ದುರಂತ. ಹಾಗೆ ನಾವು ಆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕಗಳು ಏನಿದೆ ಅದೆಲ್ಲನೂ ಸಮೇತ ಅಶುದ್ಧವಾಗಿದೆ. ಕುಡಿಯೋ ನೀರು ಯಾವ ಮಟ್ಟದಲ್ಲಿ ಇದೆ ಅಂತಂದು ನಾವು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದಾಗ ಈ ಕೆಆರ್ಪುರ ವೆಂಗಯ್ಯನ ಕೆರೆ ಹತ್ರ ಒಂದು ಪ್ಲಾಂಟ್ ಇದೆ. ಆ ಪ್ಲಾಂಟ್ ಒಳಗಡೆ ಹೋಗ್ಬಿಟ್ಟು ನೋಡೋದಾದ್ರೆ ಎಲ್ಲ ಪಾಚಿ ಕಟ್ಬಿಟ್ಟಿದೆ. ಆ ಮಿಷಿನ್ ಗಳೆಲ್ಲ ನೀರ್ ಫಿಲ್ಟರ್ ಮಾಡುತ್ತೆ, ಅದೆಲ್ಲ ಕಂಪ್ಲೀಟ್ ಆಗಿ ಪಾಚಿ ಕಟ್ಬಿಟ್ಟಿದೆ. ಇವತ್ತಿನ ದಿನ ನಾವು ಆರೋಗ್ಯ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಕುಡಿಯೋ ನೀರಿನ ಪಾತ್ರ ಬಹಳ ಮುಖ್ಯ. ನೀರು ಅಮೃತಕ್ಕೆ ಸಮಾನ. ಇವತ್ತು ಅಂತ ಅಮೃತ ಇವತ್ತಿನ ಆಗ್ತದೆ ನೇರವಾಗಿ ವಿಷ ಆಗ್ತಾ ಇದೆ. ಯಾಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಲುಪಿಸತಕ್ಕಂಥ ಕೆಲಸ ಆಗಿದೆ. ಇದನ್ನ ಕೂಡಲೇ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ಲಾಂಟ್ಗಳು ಎಷ್ಟಿದೆ ಮತ್ತೆ ಅದರ ಕಾರ್ಯನಿರ್ವಹಣೆ ಹೇಗಿದೆ ಮತ್ತೆ ಅದರ ಗುಣಮಟ್ಟ, ನೀರಿನ ಗುಣಮಟ್ಟವನ್ನ ಕೂಡಲೇ ಪರಿಶೀಲನೆ ಮಾಡಿ ಆ ಯೋಗ್ಯತೆ ಇರ್ತಕ್ಕಂಥ ಪ್ಲಾಂಟ್ಗಳಿಗೆ ಅಷ್ಟೇ ಅನುಮತಿ ನೀಡಬೇಕು. ಟೆಂಡರ್ನ ಪ್ರಕ್ರಿಯೆಯನ್ನ ಪಾರದರ್ಶಕತೆ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಕೋರಿಕೆ. ಮುಂದೆ ಸಂಬಂಧಪಟ್ಟಂತ ಇವಾಗ ಇವ್ರೇನ್ ಹೇಳ್ತಿದ್ರೆ, ನಾವು BWSSB ಗೆ ಹ್ಯಾಂಡ್ ಓವರ್ ಮಾಡಿದೀವಿ ಅಂತಕ್ಕಂಥದ್ದು. ಇದನ್ನ BWSSB ಅವರ ಗಮನಕ್ಕೂ ಸಮೇತ ನಾವು ತಂದಿದ್ದೀವಿ. ಅವ್ರೂ ಕ್ರಮ ತಗೋಬೇಕು, ಇದನ್ನ ಕೂಡಲೇ ನಿಲ್ಲಿಸಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಬೋರ್ವೆಲ್ ಇವತ್ತು ಬೇಸಿಗೆನಲ್ಲಿ ಬೋರ್ವೆಲ್ಗಳಲ್ಲೂ ಸಮೇತ ನೀರು ಸಾಕಷ್ಟು ಕಡಿಮೆ ಇದೆ. ನೀರು ಇವತ್ತಿನ ಸಾಕಷ್ಟು ಮುಖ್ಯವಾಗಿರೋದ್ರಿಂದ ಮನುಷ್ಯನಿಗೆ ಜೀವಜಲ ಅಂತಾನೆ ಕರೀತಾರೆ.